ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಡ್ತಾಯಿದ್ದೀನಿ ಸಂಡೇ ಸ್ಪೆಷಲು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕ ಸ್ಲೈಸಾಗಿ ಕಟ್ ಮಾಡಬೇಕು. ಚಿಕ್ಕ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಇದನ್ನು ಆಯಿಲ್ಗೆ ಹಾಕಿ ಫ್ರೈ ಮಾಡಬೇಕು. ಇದನ್ನು ಈ ಥರ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಪನ್ನೀರು ಒಡ್ಕೊಳಲ್ಲ ಆಯಿಲ್ನಲ್ಲಿ ಫ್ರೈ ಮಾಡಿದ್ರೆ. ನೋಡಿ, ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಫ್ರೈ ಆಗಬೇಕು. 4 ಕಡೆನೂ 4 ಸೈಡು ಈ ಥರ ಫೋಲ್ಡ್ ಮಾಡಿ ಫ್ರೈ ಮಾಡಿ. ಆದಮೇಲೆ ಒಂದು ಪ್ಲೇಟಿಗೆ ಇದನ್ನು ತೆಗೆದಿಡಬೇಕು ಪನ್ನೀರ. ನೆಕ್ಸ್ಟು ಪಾಲಕ್ನ ಬಾಯ್ಲ್ ಮಾಡ್ಕೊಬೇಕು ನೀರು ಹಾಕಿ. ಒಂದು 2 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು. ಇದನ್ನು ಕೋಲ್ಡ್ ವಾಟ್ರಲ್ಲಿ ಇಟ್ಟರೆ ಕಲರು ಬಿಡೋಲ್ಲ ಸೊಪ್ಪಿನ. ನೋಡಿ, ಈಗ ರೈಸ್ ಇದ್ರೊಳಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಕೋಲ್ಡ್ ಆಗ್ತಿದ್ದಂಗೆ ತೊಗೊಂಡು ಇದು ಮಿಕ್ಸಿ ಮಾಡ್ಕೊತೀನಿ. ಈಗ ಶುಂಠಿ, ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಅದು ನೀಟಾಗಿ ಫ್ರೈ ಆಗಬೇಕು. ಆಮೇಲೆ ನಾವು ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಯಾಕೆ ಮಿಕ್ಸಿ ಮಾಡಿಕೊಂಡೆ ಅಂದರೆ ಮಕ್ಳುಗಳು ಆ ಥರ ಮಾಡ್ಕೊಳ್ಳಿಲ್ಲ ಅಂದರೆ ಬಾಯಿ ಸಿಗ್ತಿದ್ದಂಗೆ ತಿನ್ನಲ್ಲ. ಅದರಿಂದ ಇದೊಂದು ಸ್ವಲ್ಪ ಪೇಸ್ಟ್ ಆಯಿತು ಅಂತಂದರೆ ಅವರು ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಗೊತ್ತಾಗಲ್ಲ ಹಾಕಿದ್ದೀವಿ ಅನ್ನೋದು. ಈಗ ಇದೊಂದು ಸ್ವಲ್ಪ ಬ್ರೌನ್ ಬರ್ತಿದ್ದಂಗೆ ಒಂದು ಆನಿಯನ್ ಕಟ್ ಮಾಡಿದೆ. ಸಣ್ಣ ಕಟ್ ಮಾಡಿರೋ ಆನಿಯನ್ನ ಈ ಥರ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ. ಆಮೇಲೆ ನೆಕ್ಸ್ಟು ಪಾಲಕ್ ಸೊಪ್ಪನ್ನ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಫ್ರೈ ಮಾಡಬೇಕು. ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೇಕು. ನೋಡಿ, ನೀಟಾಗಿ ಅದು ಫ್ರೈ ಆದರೆ 2 ಮಿನಿಟ್ಸು ಫ್ರೈ ಆಗಬೇಕು. ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳ್ಳು ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಜೀರಿಗೆ ಪೌಡ್ರು, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಇನ್ನು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಇದಕ್ಕೆ ಜಾಸ್ತಿ ಏನು ಮಸಾಲೆ ಯೂಸ್ ಮಾಡ್ತಾಯಿಲ್ಲ, ನ್ಯಾಚುರಲಾಗೆ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಹಲ್ವ, ಪನ್ನೀರ್ ಹಲ್ವ ಹೆವಿ ಪ್ರೋಟೀನ್ ಇರುತ್ತೆ. ಇದನ್ನು ವೀಕ್ಲಿ ಒಂದ್ಸಲ ಮಕ್ಕಳಿಗೆ ಕೊಡಿ, ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ. ಇದನ್ನು ತುಂಬ ಓವರ್ ಕುಕ್ ಮಾಡಬಾರ್ದು. 1 ಟೇಬಲ್ ಸ್ಪೂನು ಪನ್ನೀರ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗೆಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಎಂಡಲ್ಲಿ ನಾವು ಪನ್ನೀರ್ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಪನ್ನೀರ್ ಫ್ರೈನ ಇದ್ರೊಳಗೆ ಹಾಕ್ತೀವಿ. ಪನ್ನೀರೆಲ್ಲ ಹೆಲ್ತಿಯಾಗೂ ಇರುತ್ತೆ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊಪ್ಪು ಇಷ್ಟ ಆಗಲಿಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಎಲ್ಲ ಫ್ರೈ ಆಗಿದೆ. ಈಗ ಲಾಸ್ಟಿಗೆ ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಕಾಂಬಿನೇಷನ್ನಾಗಿ ರೋಟಿ ಮಾಡಿದ್ದೀನಿ. ನೋಡಿ, ಇದನ್ನು ಈ ಥರ ಈಗ ಹಾಕಿದಾಗ ಏನು ಪೀಸ್ ಆಗಲ್ಲ, ಅವು ನೀಟಾಗಿ ಅದೇ ಥರನೇ ಇರ್ತವೆ. ನಾವು ಯಾವ ಥರ ಫ್ರೈ ಮಾಡ್ತಾಯಿದ್ದೀವೋ ಅದೇ ಥರನೇ. ಇದನ್ನೆಲ್ಲ ಫ್ರೈ ಮಾಡ್ದಲೇ ಹಾಕಿದ್ರೆ ಎಲ್ಲ ಒಡ್ಕೊಂಡು ಪೀಸಾಗಿ ಚೂರಾಗಿ ಹೋಗುತ್ತೆ ಪನ್ನೀರು. ನೋಡಿ, ಫೈನಲಿ ಪನ್ನೀರ್ ಮಸಾಲ ರೆಡಿ ಆಯಿತು, ಪಾಲಕ್ ಪನ್ನೀರ್ ಮಸಾಲ. ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ರೋಟಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ, ಗೋಧಿ ಹಿಟ್ಟಲ್ಲೇ ರೋಟಿ ಮಾಡ್ತಾಯಿರೋದು. ಹೆಲ್ತಿಗೆ ಚೆನ್ನಾಗಿರಲ್ಲ ಮೈದಾ ಅಂತ, ಮಕ್ಕಳಿಗೆಲ್ಲ ಇದಾಗಲ್ಲ ಅಂತ, ಡೈಜೆಷನ್ ಕಡಿಮೆ ಆಗುತ್ತೆ. ಅದರಿಂದ ನಾನು ರೋಟಿಗೆ ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀನಿ. ನೋಡಿ, ಇದನ್ನೆಲ್ಲ ಆಫ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟಿದ್ನಲ್ಲ, ಈಗ ಆಫ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಡ್ತಾಯಿದ್ದೀನಿ. ನೋಡಿ, ರೋಟಿನ ಈ ಥರ ಅದಕ್ಕೆ ಅಡಿಲಿ ನೀರು ಹಾಕ್ಬಿಟ್ಟು ಈ ಥರ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಅದನ್ನು ಈ ಥರ ಸುಟ್ಟರೆ ಚೆನ್ನಾಗಿರುತ್ತೆ. ಇದಕ್ಕೆ ಲಾಸ್ಟಿಗೆ ಬಟರ್ನ ಹಾಕ್ತಾಯಿದ್ದೀನಿ ಮೇಲ್ಗಡೆ. ನೋಡಿ, ಈ ಥರ ಬೆಂದಿದೆ. ಇನ್ನೂ ಒಂದು ಸ್ವಲ್ಪ ಬೇಯಬೇಕು, ಅದು ನೀಟಾಗಿ ಬೇಯಿಸಬೇಕು. ಈಗ ಸ್ವಲ್ಪ ಅದ್ರ ಮೇಲೆ ಬಟರ್ನ ಟ್ಯಾಪ್ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಥರನೇ ಹೊಸ ರೆಸಿಪಿ ಜೊತೆ ನಾನು ಬರ್ತಾಯಿರ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೋಡಿ.
ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.